ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುಷ್ಪ ನಾಗರಾಜ್, ಟ್ಯಾರೋ ರೀಡರ್ ಕಮ್ ನ್ಯೂಮರಾಲಜಿಸ್ಟ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನೀವು ಪ್ರೀತಿಸುವಂತ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅವರ ಹೆಸರನ್ನ ಮನಸ್ಸಲ್ಲಿ 3 ಸಲ ಹೇಳ್ಕೊಳ್ಳಿ. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ರೆಜುನೇಟ್ ಆದ ಇಟ್ಕೋಬಹುದು, ಇಲ್ಲಾಂದ್ರೆ ಬಿಡಬಹುದು. ಸೊ ನಿಮಗೆ ಏನಾದರೂ ನಿಮಗೆ ಪೇಯ್ಡ್ ರೀಡಿಂಗ್ ಬೇಕು ಅಂದ್ರೆ ಪೇ ಮಾಡಿ ಕನ್ಸಲ್ಟೇಷನ್ ತಗೋಬಹುದು. ಓಕೆನಾ? ನೋಡೋಣ ನೀವು ಪ್ರೀತಿಸುವಂತ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ. ಅಬಂಡೆನ್ಸ್ ಕಾರ್ಡ್ ಬಂದಿದೆ. ವಾವ್. ಪೊಲಿಟಿಕ್ಸ್ ಅಂಡ್ ಮೈಂಡ್ ಕಾರ್ಡ್. ಸೊ ಅವರಿಗೆ ನಿಮ್ಮ ಬಗ್ಗೆ ಗೊತ್ತಿದೆ, ನೀವು ತುಂಬಾ ಜ್ಞಾನವಂತರು, ತುಂಬಾ ಒಂದು ನಾಲೆಜ್ ಇರುವಂತ ವ್ಯಕ್ತಿ, ತುಂಬಾ ಪ್ರೀತಿಯಿಂದ ಇರುವಂತ ವ್ಯಕ್ತಿ. ಆದ್ರೆ ಒಂದು ಥರ್ಡ್ ಪಾರ್ಟಿಯಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಪ್ರಾಬ್ಲಮ್ಸ್ ಶೂಟ್ ಆಗಿದೆ ಅಂತ ಹೇಳ್ಬೋದು. ಅದರಿಂದಾಗಿ ಅವರು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಮೈಂಡ್ ಬಂದ್ಬಿಟ್ಟು 10 ಯೋಚನೆ. ಒಂದ್ ಕಡೆ ಏನ್ ಅನ್ಸುತ್ತೆ ಅವ್ರಿಗೆ ನಿಮ್ಮ ಹತ್ರ ಬರ್ಬೇಕು ಅನ್ಕೊಂಡ್ರೆ, ಇನ್ನೊಂದ್ ಕಡೆ ಬರೋದೋ ಬೇಡೋನೋ. ಈ ಥರ್ಡ್ ಪಾರ್ಟಿಯಿಂದಾಗಿ ನಿಮ್ಮಿಬ್ಬರ ಮಧ್ಯೆ ನಿಮ್ ಬಗ್ಗೆ ಒಂದು ಅಪಾರವಾದ ಗೌರವ ಪ್ರೀತಿ ಇದ್ರೂ ಕೂಡ ಅವರು ಈ ಥರ್ಡ್ ಪಾರ್ಟಿಯಿಂದಾಗಿ ಅವರ ತುಂಬಾ ಮೈಂಡ್ ಬಂದ್ಬಿಟ್ಟು ತುಂಬಾ ಮೆಸ್ಸಿ ಆಗಿದೆ. ಸೊ ಸದ್ಯಕ್ಕೆ ಅವರು ಏನೋ ಮಾಡುವಂತ ಕಂಡೀಷನ್ ಇಲ್ಲ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಈ ಥರ್ಡ್ ಪಾರ್ಟಿಯಿಂದಾಗಿ. ಸೊ ನೋಡೋಣ, ಬರೋ ಒಂದು 15ರಿಂದ 1 ತಿಂಗಳಲ್ಲಿ ನಿಮಗೆ ಏನಾದ್ರು ಪಾಸಿಟಿವ್ ಚೇಂಜಸ್ ಕಾಣಿಸಬಹುದು ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂಡ್ ಒಂದು ರೆಡ್ ಹಾರ್ಟ್ ಕಳಿಸಿ. ಅದ್ರ ಜೊತೆಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.